ಓಂ ಗುರುಭ್ಯೋ ನಮಃ. ಬಂಧುಗಳೇ, ನರಿಯ ಮುಖ ನೋಡಿದರೆ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ. ಕೆಲವರು ಅದನ್ನ ಸತ್ಯ ಅಂತ ನಂಬುತ್ತಾರೆ, ಇನ್ನು ಕೆಲವರು ಅದನ್ನ ಮೂಢನಂಬಿಕೆ ಅಂತ ಹೇಳ್ತಾರೆ. ನಂಗೆ ಆ ವಿಷಯದ ಮೇಲೆ ಮಾತಾಡೋದಿಲ್ಲ. ನರಿ ಮುಖ ನೋಡಿದ್ರೆ ಹೇಗೆ ಒಳ್ಳೆಯದಾಗಬಹುದು ಅಥವಾ ಒಳ್ಳೆಯದಾಗುತ್ತೆ ಅಂತ ಯಾಕೆ ಹೇಳಿರಬಹುದು ಅನ್ನೋದನ್ನ ಮಾತ್ರ ನಾನು ಹೇಳಬಯಸುತ್ತೇನೆ. ಬಂಧುಗಳೇ, ನೀವು ಕೂಡ ನರಿಯ ಕಥೆಗಳನ್ನು ಓದಿರಬಹುದು. ನರಿಯ ಕೆಲವು ಕಥೆಗಳನ್ನು ಓದಿದಾಗ ಅದರ ಕೆಲವು ವೈಶಿಷ್ಟ್ಯಗಳು ಗಮನಕ್ಕೆ ಬರುತ್ತೆ. ನರಿಯ ವೈಶಿಷ್ಟ್ಯಗಳೇನು ಅಂದ್ರೆ, ಅಲ್ಪ ಬುದ್ಧಿಯ ಪ್ರಾಣಿಗಳ ಕೀಟಲೆ ಮಾಡುವುದು ಅಥವಾ ಕುಚೇಷ್ಟೆ ಮಾಡುವುದು ಮತ್ತು ತನಗೆ ಸಿಗದ ವಸ್ತುಗಳ ಬಗ್ಗೆ ಅಪಪ್ರಚಾರ ಮಾಡುವುದು. ಕುಣಿಯಲು ಬಾರದಿದ್ದರೆ ಅಂಗಳು ಡೊಂಕೆನ್ನುವಂತೆ ತನಗೆ ಯಾರಿಂದಲೂ ಏನೋ ಸಿಗದೆ ಹೋದ್ರೆ ಅವರ ಬಗ್ಗೆ ಅಥವಾ ಆ ವಸ್ತುವಿನ ಬಗ್ಗೆ ಅಪಪ್ರಚಾರ ಮಾಡ್ತಾ ಹೋಗುವುದು ಕೂಡ ನರಿಯ ಒಂದು ವೈಶಿಷ್ಟ್ಯ ಆಗಿದೆ. ಇನ್ನೊಂದು ದೊಡ್ಡ ವೈಶಿಷ್ಟ್ಯ ಏನು ಅಂದ್ರೆ, ನರಿ ಇತರ ಪ್ರಾಣಿಗಳನ್ನ ರುಚಿ ಮಾತಾಡಿ ಮೋಸಕ್ಕೀಡು ಮಾಡುತ್ತೆ. ಈ ಎಲ್ಲ ವೈಶಿಷ್ಟ್ಯಗಳ ಬಗ್ಗೆ ನಿಮಗೂ ಗೊತ್ತಿರಬಹುದು ಬಂಧುಗಳೇ. ನೋಡಿ, ಕೀಟಲೆ ಮಾಡುವುದು, ಮೋಸ ಮಾಡುವುದು ಮತ್ತು ಅಪಪ್ರಚಾರ ಮಾಡುವುದು, ಇಂತಹ ಪ್ರಾಣಿಯ ಮುಖ ನೋಡಿದಾಗ ಅದು ಹೇಗೆ ಒಳ್ಳೆಯದಾಗುತ್ತೆ ಅಂತೀರಾ? ಖಂಡಿತ ಒಳ್ಳೆಯದಾಗ್ಲಿಕ್ಕಿಲ್ಲ ಅಂತಾನೆ ಅನಿಸುತ್ತೆ. ಆದ್ರೂ ಒಂದು ದೃಷ್ಟಿಯಿಂದ ಒಳ್ಳೆಯದಾಗುತ್ತೆ ಅಂತ ನನಗನಿಸುತ್ತೆ. ಅದು ಹೇಗಾಗುತ್ತೆ ಕೇಳಿ. ನರಿ ಒಂದು ವಂಚಕ ಪ್ರಾಣಿ ಅಂತ ಎಲ್ಲ ಪ್ರಾಣಿಗಳಿಗೂ ಗೊತ್ತು. ನರಿ ಯಾವತ್ತು ಇತರ ಪ್ರಾಣಿಗಳಿಗೆ ಸಿಗುತ್ತೋ ಅಥವಾ ಯಾವತ್ತು ಇತರ ಪ್ರಾಣಿಗಳು ನರಿಯ ಮುಖವನ್ನ ನೋಡುತ್ತೋ ಅವತ್ತು ಆ ಪ್ರಾಣಿಗಳು ಹೆಜ್ಜೆ ಹೆಜ್ಜೆಗೂ ಜಾಗರೂಕವಾಗಿ ವರ್ತಿಸುತ್ತವೆ ಅಥವಾ ಪ್ರತಿ ಹೆಜ್ಜೆಯನ್ನ ಜಾಗರೂಕವಾಗಿ ಇಡುತ್ತೆ. ಯಾಕೆ ಇವತ್ತು ನರಿ ಸಿಕ್ಕಿದೆ ಅಥವಾ ವಂಚಕ ಸಿಕ್ಕಿದ್ದಾನೆ ಅಂದ್ರೆ ಹೇಗಾದ್ರೂ ಇವನು ನಮ್ಮನ್ನು ಮೋಸಕ್ಕೀಡು ಮಾಡ್ತಾನೆ ಅಂತ ಪ್ರಾಣಿಗಳು ಪ್ರತಿ ಹೆಜ್ಜೆಯನ್ನ ಜಾಗರೂಕತೆಯಿಂದಾನೇ ಇಡುತ್ತೆ. ಬಂಧುಗಳೇ, ನಂಗೆ ಹೇಳಿ, ಪ್ರತಿ ಹೆಜ್ಜೆ ಯಾರು ಜಾಗರೂಕತೆಯಿಂದ ಇಡುತ್ತಾರೋ ಅವರು ಅವತ್ತಿನ ಕೆಲಸದಲ್ಲಿ ಅಥವಾ ಅವತ್ತಿನ ಜೀವನದಲ್ಲಿ ಯಶಸ್ವಿಯಾಗ್ತಾರೆ. ಯಾಕೆ? ಪ್ರತಿ ಕೆಲಸವು ಎಚ್ಚರಿಕೆಯಿಂದ ಮಾಡುವ ಕಾರಣ ಆ ಕೆಲಸದಲ್ಲಿ ಖಂಡಿತವಾಗಿ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ಸು ಸಿಗುತ್ತೆ. ವಂಚಕನಿಂದ ಉಳಿದುಕೊಳ್ಳುವುದು ಒಂದು ದೊಡ್ಡ ಯಶಸ್ಸೇ ಆಗಿದೆ ಬಂಧುಗಳೇ. ಇನ್ನು ಮನುಷ್ಯನ ಸಂದರ್ಭದಲ್ಲಿ ನೋಡಿ, ನರಿ ಮನುಷ್ಯನನ್ನ ಮೋಸ ಮಾಡೋಕ್ಕಾಗಲ್ಲ. ಯಾಕೆ? ಮನುಷ್ಯ ನರಿಗಿಂತ ದೊಡ್ಡ ವಂಚಕ. ಅಂದ್ರೆ ಮನುಷ್ಯ ನರಿಯನ್ನು ಕೂಡ ಮೋಸ ಮಾಡಬಲ್ಲಂತಹ ಬುದ್ಧಿ ಉಳ್ಳವನಾಗಿದ್ದಾನೆ. ಮತ್ತೆ ಇವನಿಗೆ ಹೇಗೆ ಒಳ್ಳೆಯದಾಗುತ್ತೆ ಅನ್ನೋದಾದ್ರೆ, ಇವನೇನ್ ಅನ್ಕೊಂಡಿರ್ತಾನೆ, ನರಿಯ ಮುಖ ನೋಡಿದ್ರೆ ಒಳ್ಳೆಯದಾಗುತ್ತೆ. ಯಾಕೆ? ಈ ಮೊದಲೇ ಹಿರಿಯರು ಹೇಳಿದ್ದಾರೆ, ನರಿ ಮುಖ ನೋಡಿದ್ರೆ ಸಾಕು, ಇವತ್ ನಾನು ನರಿ ಮುಖ ನೋಡಿದ್ದೇನೆ, ಏನಾದ್ರೂ ಒಳ್ಳೆಯದಾಗುತ್ತೆ, ಏನಾದ್ರೂ ಒಳ್ಳೆಯದಾಗುತ್ತೆ, ಏನಾದ್ರೂ ಒಳ್ಳೆಯದಾಗುತ್ತೆ ಅಂತ ಅದನ್ನ ಮನದಲ್ಲಿ ಚಿಂತಿಸ್ತಾನೆ ಇರ್ತಾನೆ. ಒಳ್ಳೆಯದಾಗುತ್ತೆ, ಒಳ್ಳೆಯದಾಗುತ್ತೆ, ಒಳ್ಳೆಯದಾಗುತ್ತೆ ಅಂತ ಚಿಂತಿಸೋದ್ರಿಂದ ಅವತ್ತಿನ ದಿನ ಅವನ ಭಾವದಲ್ಲಿ, ಅವನ ಮನದಲ್ಲಿ ಒಂದು ಧನಾತ್ಮಕ ಶಕ್ತಿ, ಪಾಸಿಟಿವ್ ಎನರ್ಜಿ ಅಂತೀವಲ್ಲ, ಪಾಸಿಟಿವ್ ಎನರ್ಜಿ ತಯಾರಾಗುತ್ತೆ ಬಂಧುಗಳೇ. ಅದರಿಂದಾಗಿ ಅವನು ಪ್ರಸನ್ನಗೊಳ್ತಾನೆ. ಪ್ರಸನ್ನಗೊಂಡು ಯಾವತ್ತು ಆಲಸ್ಯದಿಂದ ಮಾಡದ ಕೆಲಸವನ್ನ ಇವತ್ತು ಪ್ರಸನ್ನವಾಗಿ ಕೆಲಸವನ್ನ ಮಾಡೋಕ್ ಶುರು ಮಾಡ್ತಾನೆ. ಪ್ರಸನ್ನ ಮನಸ್ಸಿನಿಂದ ಮಾಡಿದಂತಹ ಕೆಲಸದ ಯಶಸ್ವಿತೆಯು ಯಾವಾಗಲೂ ಹೆಚ್ಚಿಗಿರುತ್ತೆ ಬಂಧುಗಳೇ. ಹೀಗಾಗಿ ಅವನಿಗನಿಸುತ್ತೆ, ನಾನು ನರಿ ಮುಖ ನೋಡಿದ್ರಿಂದಲೇ ನನಗೆ ಒಳ್ಳೆಯದಾಯ್ತೇನೋ, ಇವತ್ತಿನ ಕೆಲಸದಲ್ಲಿ ನಾನು ಯಶಸ್ವಿ ಆದ್ನೇನೋ ಅಂತ ಅನಿಸುತ್ತೆ. ಬಂಧುಗಳೇ, ನಿಜವಾಗಿಯೂ ಕೂಡ ಆತನಲ್ಲಿ ಪಾಸಿಟಿವಿಟಿ, ಸಕಾರಾತ್ಮಕ ಎನರ್ಜಿ ಹೆಚ್ಚಾಗಿ ಆ ಕೆಲಸದಲ್ಲಿ ಅವನಿಗೆ ಯಶಸ್ವಿತೆ ಹೆಚ್ಚಾಗಿರುತ್ತೆ ವಿನಃ ನರಿಯ ಮುಖದಿಂದಲ್ಲ ಅಂತ ನನಗನಿಸುತ್ತೆ. ಆದ್ರೆ ನರಿ ಮುಖ ನೋಡಿದ್ರಿಂದಾನೇ ಅವನಲ್ಲಿ ಈ ಭಾವ ಬೆಳೀತು ಅಥವಾ ಸಕಾರಾತ್ಮಕ ಎನರ್ಜಿ ಬೆಳೆಯಿತು ಅನ್ನುವುದು ಕೂಡ ನಾವು ಗಮನದಲ್ಲಿಡಬೇಕು ಬಂಧುಗಳೇ. ಧನ್ಯವಾದಗಳು.